ನನ್ನ ಧೈರ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು. ಯುವಕರ ಭವಿಷ್ಯಕ್ಕೆ, ಯುವಕರ ರಾಜಕೀಯಕ್ಕೆ ಬರಲೇಬೇಕು. ಭವಿಷ್ಯದಲ್ಲಿ ಯುವಕರು ಮುಂಚೂಣಿಯಲ್ಲಿರಬೇಕು, ಯುವಕರಿಗೆ ಸ್ಥಾನಮಾನಗಳು ಸಿಗಬೇಕಂತ ಹೋರಾಟ ಮಾಡಿದಂಥ ವ್ಯಕ್ತಿ ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ದಾರೆ, ನಮ್ಮ ಪರವಾಗಿ ಇದ್ದಾರೆ ಅಂತ ಧೈರ್ಯ ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು. ಇವತ್ತು ನಾನು ಒಂದು LGBTQ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಟ್ರಾನ್ಸ್ಜೆಂಡರ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನನ್ನಂಥವ್ರಿಗೂ ಕೂಡ ಅವಕಾಶಗಳನ್ನು ಕೊಟ್ಟು ನೀನು ಒಂದು ಏನಾರು ಮಾಡಬಲ್ಲೆಮ್ಮ, ನೀನು ಮುಂದುವರಿ, ನಿನಗೂ ಎಲ್ಲರ ಥರ ಸಮಾನ ಸಿಗಬೇಕು ಅಂತ ಹೇಳಿದಂಥ ವ್ಯಕ್ತಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು. ನಾನು ಇಷ್ಟು ಗಟ್ಟಿಯಾಗಿ ಮಾತಾಡ್ತೀನಿ, ಯಾವುದೇ ಭಯ ಇಲ್ಲದೆ. ನನ್ನ ಧೈರ್ಯ ನಮ್ಮ ಸಾಹೇಬರು. ಅವ್ರು ಯಾವಾಗ KPCC ಅಧ್ಯಕ್ಷರಾದರೂ ಇಡೀ ಸಮುದಾಯವನ್ನು ಕಾಂಗ್ರೆಸ್ ಹಾಲಲ್ಲಿ ಕೂಡಿಸಿ ನಮಗೆ ಗೌರವ ಕೊಟ್ಟು ನಮ್ಮನ್ನು ಪಾರ್ಟಿಗೆ ಸೇರ್ಪಡೆ ಮಾಡಿದಂಥ ವ್ಯಕ್ತಿ ಯಾರಾದರೂ ಇತಿಹಾಸದಲ್ಲಿ ಉಳ್ಕೊಂಡಿದ್ದಾರೆ ಅಂದರೆ ಅದು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು. ರಾಹುಲ್ ಗಾಂಧಿ ಅವರು ನ್ಯಾಷನಲ್ ಮಟ್ಟದಲ್ಲಿ ಅವಕಾಶ ಕೊಟ್ಟು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನೀವು ನಮ್ಮವರು, ನಿಮ್ಮ ಜೊತೆಗೆ ನಾವು ಇದ್ದೀವಿ, ನಿಮ್ಮ ಕಣ್ಣೀರು ನಾವು ಒರೆಸ್ತೀವಿ, ನಿಮ್ಮ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ತೀವಿ, ನಿಮಗೇನು ಗೌರ್ಮೆಂಟ್ ಸವಲತ್ತು ಬೇಕೋ ಅದನ್ನೆಲ್ಲ ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ನಮ್ಮ ಜೊತೆಗೆ ನಿಂತ್ಕೊಂಡು ನಮಗೊಂದು ಒಳ್ಳೆಯ ಗುರು ಸ್ಥಾನದಲ್ಲಿ, ನಮ್ಮ ಸಮುದಾಯಕ್ಕೆ ಒಂದು ರಾಜಕೀಯ ಗುರು ಆಗಿ, ಒಂದು ಅಣ್ಣನ ಸ್ಥಾನದಲ್ಲೋ ತಂದೆ ಸ್ಥಾನದಲ್ಲೋ ಗುರು ಸ್ಥಾನದಲ್ಲಿ ನಿಮ್ಮ ಪರವಾಗಿ ನಾನು ಧ್ವನಿಯಾಗಿರ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಯಾರಂದ್ರೆ ನಮ್ಮ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು. ನಮ್ಗೆ ಅಧಿಕಾರ ಬೇಕಂತ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು ಅವಕಾಶಗಳನ್ನು ಕೊಟ್ಟು ನಮಗೊಂದು ಸ್ಥಾನ ಮಾನ ಗೌರವ ಕೊಟ್ಟಿದ್ದಾರೆ ಅಂದರೆ ಆ ವ್ಯಕ್ತಿನ ಯಾವತ್ತೂ ನಾವು ಇಲ್ಲಿಟ್ಟಿದ್ದೀವಿ. ನಾನು ಒಬ್ಬಳೇ ಅಲ್ಲ, ಚರಿತಾ ಕೊಂಕುಳು ಒಬ್ಬಳೇ ಅವ್ರನ್ನ ಇಲ್ಲಿಟ್ಟಿಲ್ಲ, ಇಡೀ ಸಮುದಾಯ ಅವ್ರನ್ನ ಇವತ್ತು ಇಲ್ಲಿಟ್ಟಿದ್ದಾರೆ. ಯಾಕಂದರೆ ನಮಗೆ ಕೊಟ್ಟಂಥ ಗೌರವ, ನಮಗೆ ಕೊಟ್ಟಂಥ ಘನತೆ ನಾವು ಇಡೀ ಸಮುದಾಯ ಕರ್ನಾಟಕದಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನನಗಿವತ್ತು ಟಿಕೆಟ್ ಸಿಗುತ್ತೆ, ನಾನು ಜಿಲ್ಲಾ ಪಂಚಾಯತ್ ಕಂಟೆಸ್ಟ್ ಮಾಡ್ತೀನಿ ಅಂತಂದರೆ ನನ್ನ ಸಮುದಾಯಕ್ಕೆ ಒಂದು ಪರ್ಸೆಂಟೇಜ್ ಮೀಸಲಾತಿ ಇದೆಯಲ್ಲ, ಆ ಮೀಸಲಾತಿ ನಾನೇ ಮೊದಲೇ ತೊಗೊತೀನಿ, ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಧೈರ್ಯ ನನಗಿದೆ. ಅದು ಸಾಹೇಬರು ಕೊಡ್ತಾರೆ, ಕಾಂಗ್ರೆಸ್ ಪಕ್ಷ ಕೊಡುತ್ತೆ.